ಹೆಣ್ಣು ಮಕ್ಕಳಿಗೆ ನಮ್ಮ ಸೃಷ್ಟಿಯಲ್ಲಿ ಒಂದು ವಿಶೇಷ ಸ್ಥಾನ ಐತೆ. ಅದರಲ್ಲೂ ಅವಳಿಗೆ ತಾಯ್ತನ ಅನ್ನೋದು ಒಂದು ವರದಾನ. ಆದರೆ ಈ ತಾಯ್ತನದ ಸಮಯದಲ್ಲಿ ಅವಳಿಗೆ ತುಂಬ ಸಮಸ್ಯೆಗಳು, ಅಂದರೆ ಮಗುವಿನ ಬೆಳವಣಿಗೆಯಿಂದ ಆಯಿತು, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸಿಂದ ಆಗಿರ್ಬೋದು, ಅಂದರೆ ಹೊಟ್ಟೆ ನೋವು, ಸುಸ್ತು, ಗ್ಯಾಸ್ಟ್ರಿಕ್ ಥರ ಎದೆ ಉರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಅವಳಿಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಂದರೆ ಜೀರಿಗೆ ಕಷಾಯ. ಈ ಜೀರಿಗೆಯಲ್ಲಿ ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ B12, ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ, ಮಿನರಲ್, ಐರನ್, ಒಟ್ಟಿನಲ್ಲಿ ಜೀರಿಗೆ ಒಂದು ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಈ ಜೀರಿಗೆ ಕಷಾಯವನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ, ಮತ್ತೆ ನೀರು, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಅಥವಾ ತುಪ್ಪ. ಇವಾಗ ಮೊದಲು ನಾವು ಜೀರಿಗೆನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಜೀರಿಗೆ ಗರ್ಭಿಣಿಯರಿಗೆ ಮಾತ್ರ ಅಲ್ಲದೆ, ಅಂದರೆ ರಾತ್ರಿ ವೇಳೆ 1 ಕಪ್ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಪುಡಿ ಮಾಡಿ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ಎದ್ದು ಬಿಸಿ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತೆ. ನೋಡಿ ಈ ಜೀರಿಗೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ಬನ್ನಿ ಇವಾಗ ಜೀರಿಗೆ ಕಷಾಯನ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಅಷ್ಟು ಕಷಾಯ ಬೇಕು ಅಂತ ಅನ್ನೋದಾದ್ರೆ 2 ಕಪ್ ಅಷ್ಟು ನೀರನ್ನ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಕ್ಕೆ ಇಟ್ಕೋಬೇಕು. ನೀರು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಪುಡಿನ ಸೇರಿಸ್ಕೋಬೇಕು. 2-3 ಕುದಿ ಚೆನ್ನಾಗಿ ಕುದ್ಮೇಲೆ ಬೆಲ್ಲ ಸೇರಿಸ್ಕೋಬೇಕು. ಅಂದರೆ 2 ಕಪ್ ಇರೋ ಅಷ್ಟು ಕಷಾಯ 1 ಕಪ್ ಅಷ್ಟು ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಿದ್ರೆ ಇವಾಗ 1 ಕಪ್ ಅಷ್ಟು ಆಗೈತೆ. ಇವಾಗ ಈ ಕಷಾಯವನ್ನು ಸೋಸ್ಕೊಳ್ಳೋಣ. ಸೋಸ್ಕೊಂಡ ಮೇಲೆ ಈ ಕಷಾಯಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಸೇರಿಸ್ಕೋಬೇಕು. ಆದರೆ ಇವಾಗ ಬೆಣ್ಣೆ ಯಾರ ಮನೆಯಲ್ಲೂ ಸ್ಟಾಕ್ ಇರಲ್ಲ, ಅಂದರೆ ರೈತರ ಮನೆಯಲ್ಲಿ ಮತ್ತು ದನಕರುಗಳು ಇದ್ದವ್ರ ಮನೆಯಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ಇಲ್ಲದೆ ಇರೋರು ಈ ಥರ ತುಪ್ಪವನ್ನು ಸೇರಿಸ್ಕೊಂಡು ಗರ್ಭಿಣಿಯರಿಗೆ ಬಿಸಿ ಇದ್ದಾಗಲೇ ಈ ಥರ ಸಿಪ್ಪೈ ಸಿಪ್ ಕುಡಿಯೋಕ್ಕೆ ಕೊಡಬೇಕು. ಇದಂತೂ 100% ರಿಸಲ್ಟ್ ಕೊಡುತ್ತೆ. ಅವರಿಗೆ ಒಂದು ಒಳ್ಳೆ ರಿಲೀಫ್ ಅಂತಾನೂ ಅನ್ಸುತ್ತೆ. ಇನ್ನೂ ಕಡಿಮೆ ಆಗದೆ ಇದ್ರೆ ಹಾಸ್ಪಿಟಲ್ಗಂತೂ ಖಂಡಿತವಾಗ್ಲೂ ಹೋಗಲೇಬೇಕು. ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಯ್ತಲ್ವಾ? ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಪೇಜ್ನ ಫಾಲೋ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.